ಜಯರಾಜ್ ಅವರು ಎಲೆಕ್ಷನ್ ನಿಂತಿದ್ದು ಹಾ ಓಹೋ ನವೆಂಬರ್ ಮತ ಕೊಡಿ ಅಂತ ಕೇಳಲಿಲ್ಲ ನಾನು. MP ಜಯರಾಜ್ ಜಯನಗರ ಕ್ಷೇತ್ರ ಅಷ್ಟೇ ಡ್ರಾಫ್ಟ್ ಆಯ್ತು. ಜಯರಾಜ್ ರೋಡಿ ಆಗಿರ್ಬೋದು, ಬಟ್ ನಮ್ಮ ಮನೆಗೆ ರೋಡಿ ಅಲ್ಲ ಅವರು. ಜಯರಾಜ್ಗೆ ಪರ್ಮನೆಂಟ್ ಫಾಲೋಯರ್ಸ್ ಇದ್ರು, ಪರ್ಮನೆಂಟ್ ಅಸೋಸಿಯೇಟ್ಸ್ ಇದ್ರು, ಪರ್ಮನೆಂಟ್ ವೋಟರ್ಸ್ ಇದ್ರು. ಜಯರಾಜ್ ವಿರೋಧಿಯಾಗಿ ಸರ್ಕಾರ ಇಲ್ಲ, ಸರ್ಕಾರ ಜಯರಾಜ್ ಪರ ಇದೆ. ಜೊತೆಗೆ ಅಡಿಷನಲ್ ಆಗಿ ನಿಮ್ಮಂಥವ್ರು ಜಯರಾಜ್ ತುಂಬ ಒಳ್ಳೆ ರೋಡಿ ಅಲ್ಲ, ಈಸ್ ಎ ಗುಡ್ ಮ್ಯಾನ್, ಹಾಕೋಣ ಜಯರಾಜನೇ ಗೆಲ್ಸೋಣ, ಈ ರಾಮಲಿಂಗಾರೆಡ್ಡಿನ ಗೆಲ್ಸಿ ಏನು ಮಾಡ್ತೀವಿ. ಅವನು ಸ್ಲಮ್ಮಲ್ಲಿ ಭಾಳ ಫೇಮಸ್ಸು, ಕೈ ಮುಗಿದು ಕಾಲಿಗೆ ಬಿದ್ದವರು ಎಷ್ಟೋ ಜನ. ಹುಲಿ ವಾಸ್ ಫೇವರೇಟ್. ಜಯರಾಜ್ ಟೇಬಲ್ ಹಿಂಗೆ ಕೂತ್ಕೊಂಡ್ರೆ, ಜಯರಾಜ್ ಹಿಂಗೆ ಕೂತ್ಕೊಂಡ್ರೆ ಹಿಂದ್ಗಡೆ ದೊಡ್ಡದಾಗ ಒಂದು ಹುಲಿ, ಈ ಹುಲಿ ಗುರುತು ಆತಂದೆ. 24ನೇ ತಾರೀಕು ಎಲೆಕ್ಷನ್ನು, 22ನೇ ತಾರೀಕು ಸಾಯಂಕಾಲಗೆ ಓಪನ್ ಎಲೆಕ್ಷನ್ ಕ್ಯಾನ್ವಾಸು ಲಾಸ್ಟ್. ಇಲ್ಲ ಇವ್ರಿಗೆ ಪ್ರಾಣಕ್ಕೆ ಅಪಾಯ ಇದೆ, ಇವ್ರಿಗೆ ಬೇಲ್ ಕೊಡೋದೇ ಬೇಡ ಅಂತ ಗೌರ್ಮೆಂಟ್ ಅಡ್ವೊಕೇಟ್ ಮಾಡ್ತಾನೆ. ಇದು ಜಯರಾಜ್ ನ್ಯಾಚುರಲ್ ಫೋಟೋ, ಮೇಕಪ್ಪು ಗೀಕಪ್ ಏನೂ ಇಲ್ಲ, ಟೀ ಶರ್ಟ್ ಹಾಕೊಂಡಿದ್ದು ಫೋಟೋ ಇದು. ಇನ್ನು ಕ್ಯಾನ್ವಾಸಿಗೆ ಅವ್ರದ್ದೇ ಒಂದು ಪಡೆ, ಅವರ ಸಂಬಂಧಿಕರಾಗಲಿ, ಅವರ ಫಾಲೋಯರ್ಸ್ ಆಗಲಿ, ಅವರ ಅಸೋಸಿಯೇಟ್ಸ್ ಆಗಲಿ ಒಂದು 200 ಜನ ಇಟ್ಕೊಂಡ್ರು ಪರ್ಮನೆಂಟಾಗಿ. ಆವತ್ತಿನ ಪೇಮೆಂಟ್ಗೆ ಅಂತ ಒಂದು 200 ಜನ ಎಕ್ಸ್ಟ್ರಾ ಬರೋರು. ಈ ಪೊಲೀಸ್ನವ್ರ ಅಂತರಂಗ ಇದೆಯಲ್ಲ ಭಾಳ ಕಷ್ಟ ಹುಡ್ಕೋ. ಮೀನಿನ ಮನಸ್ಸನ್ನು ಹುಡುಕ್ದಂಗೆ ಅದು. ಮೈಸೂರು ಜೈಲಿನಲ್ಲಿ ಆರೋಪಿ ಸ್ಥಾನದಲ್ಲಿರತಕ್ಕಂಥ ನಮ್ಮ ಕಕ್ಷಿದಾರರು ಚುನಾವಣೆಗೆ ನಿಲ್ಲಬೇಕು ಅಂತ ಇದ್ದಾರೆ. ಸರ್, ಇವಾಗ ಗರಿಬಿ ಹಠಾವೋ ಪೇಪರ್ ಎಲ್ಲ ನಡೀತಾ ಇತ್ತಲ್ಲ, ಸಾಕಷ್ಟು ಪತ್ರಿಕೆಗಳು ನಿಮ್ದು ಅದು ರಾಜಕೀಯ ವ್ಯಕ್ತಿಗಳನ್ನೇ ತಲ್ಲಣಗೊಳಿಸಿದ್ದೇವೆ ಅಂತ ಹೇಳಿದ್ರಿ, ಪೊಲೀಸವ್ರಿಗೆ ತಲೆನೋವಾಗಿತ್ತು ಅಂತ ಹೇಳಿದ್ರಿ. ಅದ್ ಯಾವ ಲೆವೆಲಿಗೆ ಹೋಗಿತ್ತು ಅಂದ್ರೂ ಕೂಡ ನೀವು ಕಳೆದ ಬಾರಿ ಸಿಕ್ತಾಗ ಮಾತಾಡಿದ್ರಿ. ಕೆಲಸ ಬಿಟ್ಬಿಟ್ಟು ಬಾ, ಎಲ್ಲ ಪೊಲೀಸ್ನವ್ರು ಸೇರ್ಕೊಂಡು ನಾವೇ ನಿನ್ ಸಂಬಳ ಕೊಡ್ತೀವಿ ಅಂತ ಹೇಳಿದ್ರಿ. ಯಾವ್ದು ರೆಕಾರ್ಡ್ ಎಲ್ಲೂ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ದಾಖಲೆ ಎಲ್ಲೂ ಇಲ್ಲ. ಇಲ್ಲ, ಮತ್ ನೀವ್ ಯಾಕೆ ಹೋಗ್ಲಿಲ್ಲ ಸರ್? ನೀವೇನಕ್ಕೆ ಹೋಗ್ಲಿಲ್ಲ? ಹೋಗಿದ್ದೆ. ಅಲ್ಲಲ್ಲ, ಕೆಲಸ ಯಾಕೆ ಬಿಡ್ನಿಲ್ಲ? ಗರಿಬಿ ಹಠಾವೋ ಯಾಕೆ ಬಿಡ್ನಿಲ್ಲ ಜಯರಾಮ್ ಅವ್ರದ್ದು? ನಿಮಗೆ ಇನ್ನೂ ಸರಳವಾಗಿ ಹೇಳ್ತೀನಿ. ನಾನು ಇಲ್ಲಿ ಕೂತಿದ್ದೀನಿ, ಸ್ವಲ್ಪ ಈ ಕಡೆ ಹೋದರೆ ಅದ್ರ ಮೇಲೆ ಒಂದು ಹುಲಿ ಕೂತಿದೆ, ಈ ಕಡೆ ತಿರುಗಿದ್ರೆ ಆಳವಾದ ನದಿ, ಅಲ್ಲೊಂದು ಮೊಸಳೆ ಕಾಯ್ತಾ ಇದೆ. ಅಲ್ಲಿ ಹುಲಿ ಹತ್ರ ಹೋಗ್ಲಾ, ಇಲ್ಲಿ ಮೊಸಳೆ ಹತ್ರ ಹೋಗ್ಲಾ, ಎರಡಕ್ಕೆ ಉತ್ತರ ಕೊಡಿ. ನೀವ್ ಯಾರ ಹತ್ರ ಹೋದ್ರಿ? ನಾನು ಯಾರ ಹತ್ರ ಹೋದೆ? ಅದೇ ಹೇಳಿದ್ದು, ನೀವೇ ಹೇಳ್ಬೇಕು. ಹುಲಿಗೆ ಹೇಳಪ್ಪ, ಆಮೇಲೆ ಬರ್ತೀನಿ ನಾನು, ಒಂದು 5 ನಿಮಿಷ ಮೊಸಳೆ ಹತ್ರ ಮಾತಾಡ್ಕೊಂಡು ಬರ್ತೀನಿ ಹಿಂದೆ. ಮೊಸಳೆ ಹೇಳಿದೆ, ಸುಮ್ಮನೆಪ್ಪ ಹುಲಿಗೆ ಹೋಗ್ಬಿಡ್ಲಿ, ಆಮೇಲೆ ನಿನ್ನ ಹತ್ರ ಬರ್ತೀನಿ ಹಿಂದೆ. ಮೇಂಟೈನ್ ಮಾಡಿದೆ. ಮೇಂಟೈನ್ ಮಾಡಿದ್ರಿ ಇಬ್ಬರು. ಈ ಕಡೆ ಸ್ವಲ್ಪ ಜಾರಿದ್ರೆ ಮೊಸಳೆ ಪಾಲು, ಈ ಕಡೆ ಅದು ಕೆಳಗಡೆ ಬಿದ್ದರೆ ಅದ್ರ ಪಾಲು ನಾನು. ಆ ಮೊಸಳೆಗೂ ಹುಲಿಗೂ ಮಧ್ಯ ಸಿಕ್ಕಾಕೊಂಡ ಒಬ್ಬ ಬುದ್ಧಿವಂತ ಹೇಗಿರ್ತಾನೆ ಹಾಗಿದ್ದೆ. ಜಯರಾಜ್ ಕೊನೆ ದಿನ ಏನ್ ನಡೀತು ಸರ್ ಅಚ್ಚಿಲಾಗಿ? ಜಯರಾಜ್ನ ಕೊನೆ 24 ಗಂಟೆಗಳು ನೀವು ಕಂಡಂಗೆ ಏನ್ ನಡೀತು? ಆ ಟೈಮಲ್ಲಿ ಎಲೆಕ್ಷನ್ ನಿಂತಿದ್ರು. ನಾನು ನೋಡಿಲ್ಲ ಏನೂ, ನಿಮಗೆ ಎಲ್ಲೋ ಓದಿದ್ದೀನಿ, ಕೇಳಿದ್ದೀನಿ ಅಷ್ಟೇ. ನೀವು ಹೋಗ್ಬೇಕಿತ್ತಂತಲ್ಲ ಸರ್ ಅವತ್ತು ಅವ್ರ ಜೊತೆಗೆ? ಹೋಗ್ಬೇಕಿತ್ತಂತ ಹೇಳಿದ್ರೆ ಅವ್ರ ಜೊತೆ ಏನೋ ಸ್ಟೇಷನ್ ಈಗ ಇಲ್ಲಿ ನಿಮಗೆ ಇಲ್ಲಿ ಹೇಳಿ, ನಾನು ಯಾವತ್ತು ಸ್ವಲ್ಪ ಮಟ್ಟಿನ ನಂಬಿಕೆ ಬರೋ ಹಾಗೆ ಮಾತಾಡಬೇಕು. ಡಿಜಿಟಲ್ ಯುಗದ ಜನತೆಗೆ ಏನಿದು ಜಯರಾಜ್ ಅವರು ಎಲೆಕ್ಷನ್ ನಿಂತಿದ್ದು ಓಹೋ ನವೆಂಬರ್ ಮತ ಕೊಡಿ ಅಂತ ಕೇಳಲಿಲ್ಲ ನಾನು. MP ಜಯರಾಜ್ ಜಯನಗರ ಕ್ಷೇತ್ರ ಅಷ್ಟೇ ಡ್ರಾಫ್ಟ್ ಆಯ್ತು. ಅಂದ್ರೆ ಹೊತ್ತದು ಇನ್ನು EVM ಬಂದಿರ್ಲಿಲ್ಲ, ಆಗ ಓಕೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬಂದಿರ್ಲಿಲ್ಲ. ಓಕೆ, ಯಾಕೆ ಅಂತ ಹೇಳಿದ್ರೆ, ಇದನ್ನ ಇಲ್ಲಿ ತಗೊಳಕೊಂಡು ಹೋದ್ರೆ ಆ ಎಲೆಕ್ಷನ್ನಲ್ಲಿ ಇವನು ಜಯರಾಜ್ ಕಡೆ ಸಪೋರ್ಟರ್ ಅಂತ ಗೊತ್ತಾದ್ರೆ ಸಾಕು. ವೋಟ್ ಕೊಡಿ ಗಿಡಿ ಅವೆಲ್ಲ ಬೇಡ, ಕೈ ಮುಕ್ಕೊಳ್ಳು, ಜಯರಾಜ್ ಫೋಟೋ ಹಾಕ್ತೀನಿ ತಂದು ಭಾಳ ಹೇಳೋದು. ಹಿಂಗಾಗಿ ಜಯರಾಜ್ ಫೋಟೋ ನ್ಯಾಚುರಲ್ ಆಗಿ ಇರಬೇಕು, ನ್ಯಾಚುರಲ್ ಆಗಿ ಹಾಕ್ತೀನಿ. ಇದು ಜಯರಾಜ್ ನ್ಯಾಚುರಲ್ ಫೋಟೋ, ಮೇಕಪ್ಪು ಗೀಕಪ್ ಏನೂ ಇಲ್ಲ, ಟೀ ಶರ್ಟ್ ಹಾಕೊಂಡಿದ್ದು ಫೋಟೋ ಇದು. ಈ ದಾಖಲೆನ ಇದು ನಂಬ್ತಿರಲ್ಲ ಇದನ್ನು. ಅಟ್ಲೀಸ್ಟ್ ನೋಡಿದ್ರೆ ಏನೋ ಪ್ರಿಂಟರಿಗೆ ತೋರಿಸಿ, ಇದು ಎಷ್ಟು ವರ್ಷದ ಪೇಪರ್ ಇರ್ಬೋದು ಕರೆಕ್ಟಾಗಿ ಹೇಳ್ತಾನೆ ಎಕ್ಸ್ಪರ್ಟ್ ಪ್ರಿಂಟರ್. ಇದು ಕರೆಕ್ಟಾಗಿ 1989. ಇವಾಗ ಎಷ್ಟು 26, ಎಷ್ಟು ವರ್ಷ ಆಯ್ತು? 90 ಇಟ್ಕೊಳ್ಳಿ, ರೌಂಡ್ ಫಿಗರ್ಗೆ ಬನ್ನಿ. ರೌಂಡ್ ಫಿಗರ್ಗೆ 25ಕ್ಕೆ ಬನ್ನಿ. 90 ಇಟ್ಕೊಳ್ಳಿ, 90, 10, 25, 10, 35 ವರ್ಷಗಳ ಹಿಂದೆ ಪ್ರಿಂಟ್ ಆದ ಬ್ಯಾಡ್ಜ್ ಇದು. ಬನ್ನಿ, ಏನೋ ಕೇಳ್ತಾ ಇದ್ದಾರೆ ಎಲೆಕ್ಷನ್. ಇಲ್ಲ, ಅದ್ರ ಬಗ್ಗೆ ನಾನು ಹೇಗಮ್ಮ ಹೇಳಿ? ಆನ್ ವಾಟ್ ವೇ ಐ ಕ್ಯಾನ್ ಎಕ್ಸ್ಪ್ಲೈನ್ ಆಲ್ ದೀಸ್ ಥಿಂಗ್ಸ್?
ಐ ವಾಸ್ ನಾಟ್ ಅ ಪಾರ್ಟ್ ಆಫ್ ದಿಸ್. ಓಕೆ, ಆಕ್ಚುಲಿ ನೀವು ಹೋಗ್ಬೇಕಿತ್ತ ಅಲ್ಲಿ ಸೈನ್ ಹಾಕೋದಕ್ಕೆ? ಅದು ಹೌದು ಹೌದು. ರೆಗ್ಯುಲರ್ ಆಗಿ ನೀವು ಹೋಗ್ತಾ ಇದ್ರಾ? ಕೇಳಿ ಇಲ್ಲ, 15 ದಿವಸಕ್ಕೆ ಮುಂಚೆ ಅವರಿಗೆ ಪೆರೋಲ್ ಕೊಟ್ಟರು. ಪೆರೋಲ್ ಅಂದರೆ ಆನ್ ದ ಬೇಸಿಸ್ ಆಫ್ ದ ಕ್ಯಾಂಡಿಡೇಟ್ ಫಾರ್ ದ ಅಸೆಂಬ್ಲಿ ಎಲೆಕ್ಷನ್ ಫ್ರಮ್ ದ ಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆ್ಯಸ್ ಅನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎಲ್ಲವನ್ನು ಟೋಟಲಾಗಿ. ಇನ್ನು ಕ್ಯಾನ್ವಾಸಿಗೆ ಅವ್ರದ್ದೇ ಒಂದು ಪಡೆ ಅವರ ಸಂಬಂಧಿಕರಾಗಲಿ, ಅವರ ಫಾಲೋಯರ್ಸ್ ಆಗಲಿ, ಅವರ ಅಸೋಸಿಯೇಟ್ಸ್ ಆಗಲಿ, ಅವ್ರದ್ದೇ ಒಂದು ಪಡೆ, ಒಂದು 200 ಜನ ಇಟ್ಕೊಂಡ್ರು ಪರ್ಮನೆಂಟಾಗಿ. ಆವತ್ತಿನ ಪೇಮೆಂಟ್ಗೆ ಅಂತ ಒಂದು 200 ಜನ ಎಕ್ಸ್ಟ್ರಾ ಬರೋರು. 200 ಜನ ಪರ್ಮನೆಂಟ್ ಅವ್ರ ಫಾಲೋಯರ್ಸು. ಅವರು ದುಡ್ಡು ಕಾಸು ಆಸೆ ನಿರೀಕ್ಷೆ ಪಟ್ಟು ಬಂದವರಲ್ಲ, ಅಥವಾ ಹಿಂದೆ ಏನೋ ಜಯರಾಜ್ ಸಹಾಯ ಮಾಡಿದ್ದನ್ನು ಕೃತಜ್ಞತೆಗೆ ಬಂದವರು, ಅಥವಾ ಜಯರಾಜ್ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು. ಜಯರಾಜ್ ರೋಡಿ ಆಗಿರ್ಬೋದು, ಬಟ್ ನಮ್ಮ ಮನೆಗೆ ರೋಡಿ ಅಲ್ಲ ಅವರು. ಈಗ ಶ್ರೀಧರ್ ಜಯರಾಜು ಹತ್ರ ಇದ್ದ ಎಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಬಂದಿದ್ದೀರಿ? ಶ್ರೀಧರ್ ಬಗ್ಗೆ ಇರೋ ವಿಶ್ವಾಸ ಇಟ್ಕೊಂಡು ಬಂದಿದ್ದೀರಿ. ಹಾಗೆ ಜಯರಾಜ್ಗೆ ಪರ್ಮನೆಂಟ್ ಫಾಲೋಯರ್ಸ್ ಇದ್ದರು, ಪರ್ಮನೆಂಟ್ ಅಸೋಸಿಯೇಟ್ಸ್ ಇದ್ದರು, ಪರ್ಮನೆಂಟ್ ವೋಟರ್ಸ್ ಇದ್ದರು. ಜೊತೆಗೆ ಅಡಿಷ್ನಲ್ ಆಗಿ ನಿಮ್ಮಂಥವ್ರು ಜಯರಾಜ್ ತುಂಬ ಒಳ್ಳೆಯ ರೋಡಿ ಅಲ್ಲ, ಈಸ್ ಎ ಗುಡ್ ಮ್ಯಾನ್, ಹಾಕೋಣ ಜಯರಾಜನೇ ಗೆಲ್ಸೋಣ, ಈ ರಾಮಲಿಂಗಾರೆಡ್ಡಿನ ಗೆಲ್ಲಿಸಿ ಏನು ಮಾಡ್ತೀವಿ? ಜಯರಾಜನ್ನ ಯಾವ ಬೇಕಾದ್ರೂ ಮೀಟ್ ಮಾಡ್ಬೋದು ನಾವು. ಅವ್ನು ಯಾರನ್ನ ಕೇಳ್ತಾ ಇರಲಿಲ್ಲ. ಎಲ್ಲಿಂದಪ್ಪ ಬಂದೀಯಾ? ಸರ್ ನಾನು ಸಿದ್ದಾಪುರದಿಂದ, ನಾನು ವಿಲ್ಸನ್ ಗಾರ್ಡನ್ನಿಂದ, ನಾನು ಕಾಡುಗೋಡಿಯಿಂದ, ನಾನು ಜಯನಗರ ಕನಕನಪಾಳ್ಯದಿಂದ. ಕುಲ್ಸನ್ ಹೀಗೆ ನಮಗೆ ಹತ್ತಿರವಾಗಿ ಸಿಕ್ಕೋರು ಅವರು. ಈಗ ಜಯರಾಜ್ಗೆ ಪ್ರಬಲವಾದ ಕ್ಯಾಂಡಿಡೇಟ್ ಅಂದರೆ ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿ. ನನಗೆ ಅತ್ಯಂತ ಆತ್ಮೀಯ, ಇವತ್ತಿಗೂ ಕೂಡ ಈಗಲೂ ಕೂಡ ತಬ್ಕೊಂಡು ಮಾತಾಡಿಸ್ತಾರೆ ರಾಮಲಿಂಗಾರೆಡ್ಡಿ. ಅವರಿಗೆ ಒಳಗಡೆ ಒಂದು ಕೋಪ ಇದೆ, ಎಲ್ಲಿ ಸೋತ್ಬಿಡ್ತೀನೋ ನಾನು ಅಂತ. ಯಾಕೆಂದರೆ ಜಯರಾಜ್ಗೆ ಪಾರ್ಟಿ ಇಲ್ಲ, ಜಯರಾಜ್ಗೆ ತತ್ವ ಇಲ್ಲ, ಜಯರಾಜ್ಗೆ ಪ್ರಿನ್ಸಿಪಲ್ಸ್ ಇಲ್ಲ, ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಯಾವ ಬಂಧನಕ್ಕೂ ಬಂಧನ ಅಂದರೆ ಪೊಲೀಸ್ ಬಂಧನ ಅಲ್ಲ, ಯಾವ ಒಂದು ಕಟ್ಟುನಿಟ್ಟಿಗೂ ಒಳಪಟ್ಟವನಲ್ಲ. ಅವನಿಗೆ ಅಂತ ಇನ್ನೊಬ್ಬ ಬಾಸ್ ಇಲ್ಲ, ಅವನಿಗೆ ಅಂತ ಒಂದು ಹೈಕಮಾಂಡ್ ಇಲ್ಲ. ಅವನು ಆಡಿದ್ದೇ ಆಟ, ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು. ಆಮೇಲೆ ಅವನು ಸ್ಟ್ರಮ್ಮಲ್ಲಿ ಭಾಳ ಫೇಮಸ್ಸು. ಕೈ ಮುಗಿದು ಕಾಲಿಗೆ ಬಿದ್ದವರು ಎಷ್ಟೋ ಜನ. ಅವ ಯಾವುದೇ ಅಧಿಕಾರ ಇಲ್ಲ, ಅವನೊಬ್ಬ ಪಂಚಾಯತಿ ಮೆಂಬರು ಅಲ್ಲ, ಕಾರ್ಪೊರೇಟ್ರು ಅಲ್ಲ, ಯಾವ ಒಂದು ಸರ್ಕಾರಿ ಸವಲತ್ತನ್ನು ಪಡೆದವನಲ್ಲ ಅವನ ಕಾಲಕ್ಕೆ ಬಂದು ಬೀಳೋದು. ಅದು ಅವನು ಪಡೆದ ಒಂದು ಅದೃಷ್ಟ ಅಥವಾ ಅವನ ವ್ಯಕ್ತಿತ್ವನಂತ ಇರ್ಬೋದು. ಅವನ ಹೊರ ನೋಟದ ವ್ಯಕ್ತಿತ್ವನೂ ಇರ್ಬೋದು, ಒಳನೋಟದ ವ್ಯಕ್ತಿತ್ವ ಇರ್ಬೋದು. ನಾನು ಮೊನ್ನೆ ಅದಕ್ಕೆ ಹೇಳಿದೆ, ರೆಕಾರ್ಡ್ ತೋರಿಸಿ ಹೇಳಿದೆ ಅಂತ. ಅವನ ರೌಡಿ ಅಂತ ಕರೀತಾ ಇದ್ದರು. ಅವನಿಗೆ ನಾನೊಂದು ಸತಿ ಅವನ್ನ ಅರೆಸ್ಟ್ ಮಾಡೋಕ್ಕೆ ಬಂದಾಗ, ಪ್ಲ್ಯಾನ್ ನಡೀತಾ ಇದ್ದಾಗ, ನಾನು ACP ದರ್ಜೆ ಅಧಿಕಾರಿ ಹತ್ರ ಮಾತಾಡ್ತಾ ಇದ್ದೆ. ಶ್ರೀಧರ್ ದಯವಿಟ್ಟು ತಪ್ಕೊಳ್ತಿಲ್ಲ ಅಂದರೆ, ಈ ಪೊಲೀಸ್ನವ್ರ ಅಂತರಂಗ ಇದೆಯಲ್ಲ ಭಾಳ ಕಷ್ಟ ಹುಡುಕೋ. ಮೀನಿನ ಮನಸ್ಸನ್ನು ಹುಡುಕ್ದಂಗೆ ಅದು. ಅವ್ನು ನಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾನ ಇಲ್ಲ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದಾನ? ಶ್ರೀಧರ್ ಜಯರಾಜ್ ಹತ್ರ ಒಂದು ಚೂರು ಮಾತಾಡಬೇಕಾಗಿತ್ತಲ್ಲ. ಅಂದರೆ ಶ್ರೀಧರ್ ಬಂಡಲ್ ಬಿಡ್ತಾ ಇದ್ದಾನ, ಜಯರಾಜ್ ಗೊತ್ತು ಅಂತ. ಎಲ್ಲ ಅಲ್ಲಿ ಏನೋ ಗುಮಾಸ್ ಅಂತಾರ ಬರ್ಕೊಟ್ಟು 4 ಕಾಸು ಕೊಟ್ಟು ತೊಗೊಂಬರ್ತಾನೆ. ಕುಡ್ಕೊಂಬಂದು ಸಾಯಂಕಾಲ ಎಲ್ಲ ಬಾರ್ನಲ್ಲಿ ಹೋಗಿ ಕುಡ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಳ್ತಾನೆ, ತಿರ್ಗಾ ಬೆಳಿಗ್ಗೆ ಬರ್ತಾನೆ. ಮಾಮೂಲಿ ಮನುಷ್ಯನ. ಇಲ್ಲೆಲ್ಲ ಕಡೆ ಬೊಗಳೆ ಬಿಡ್ತಾನೆ, ಜಯರಾಜ್ಗೆ ಪೇಪರ್ ಎಡಿಟ್ರು ಅಂತ. ಇನ್ಯಾರ ಕೈಲೋ ಬರ್ಸ್ಕೊಂಡು ನಾನೇ ಬರೆದಿದ್ದು ಅಂತ ಹೆಸರು ಹಾಕೊಳ್ತಾನೆ. ನೀವೇ ಕೇಳ್ತೀವಿ, ಜಯರಾಜ್ ಪೇಪರ್ನ ಸಹಸಂಪಾದಕ ಅಂತ ಹಾಕ್ಕೊಂತೀಯ, ಬರೆದಿದ್ದೀರಲ್ಲ, ಎಲ್ಲಿ ಏನಿದೆ ಸಂಪಾದಕ ಆಗಿದ್ದಕ್ಕೆ ನಿಮ್ಮ ಹತ್ರ ಪ್ರೂಫ್ ಏನಿದೆ? ನೀನು ಅಪಾಯಿಂಟ್ಮೆಂಟ್ ಇಟ್ಟಿದೆಯಾ? ಸ್ಯಾಲ್ರಿ ತೊಗೊಂಡಿದ್ದಕ್ಕೆ ಏನಾದ್ರು ಸೈನ್ ಮಾಡಿದ್ದೀನಿ? ಅಥೆಂಟಿಕ್ ಏನಾದರೂ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ? ಏನಿದೆ ನನ್ನ ಹತ್ರ? ಈಗಲೂ ನನ್ನ ಏನಿದೆ ನನ್ನ ಹತ್ರ? ನಂಬಿ ಬಿಟ್ಟರೆ ಬಿಡಿ ಅಷ್ಟೇ. ಹಾಗೆ ಒಬ್ಬ ACP ಮುಂದೆ ಕುತ್ಕೊಂಡು ಅದು ಕಾಫಿ ಕುಡಿತಾ ಇದ್ದೀವಿ, ಅವನು ACP ಹಿಂಗೆ ಕೊಟ್ಟಿದ್ದಾನೆ, ನಾನು ನಿಮ್ಮಂಗೆ ಕೊಟ್ಟಿದ್ದೀನಿ, ಇದೇ ಮತ್ತು ಡೈರೆಕ್ಟಾಗಿ ಬಂದುಬಿಟ್ಟ ಅವನು ಇಲ್ಲ. ಅದಕ್ಕೋಸ್ಕರ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಬೇಕಾದರೆ ಹೆಸರು ಹೇಳ್ತೀನಿ ಅಷ್ಟೇ. ಆಯಿತು, ಲ್ಯಾಂಡ್ಲೈನು ತಿರುಗಿಸಿದೆ. ಹಲೋ, ವಾಯ್ಸೆಲ್ಲ ಗೊತ್ತಾಯ್ತು. ಸರ್ ನಾನು ಶ್ರೀಧರ್. ಇಲ್ಲಪ್ಪ ಶ್ರೀಧರ್ ಬರಲೇ ಇಲ್ಲ, ಬೆಳಿಗ್ಗೆಯಿಂದ ಬರ್ತಾಯಿದ್ದೀನಿ ಸರ್. ಇವಾಗ ಸರ್ ಇನ್ನೊಂದು ಈಗ ಸಾಯಂಕಾಲ 6 ಗಂಟೆಗೆ ಅಲ್ಲೊಂದು ಫಂಕ್ಷನ್ ಇದೆಯಲ್ಲ, ಏನು ಮಾಡೋಣ? ನೋಡಪ್ಪ ಶ್ರೀಧರ್, ನೀನು ಡಿಸೈಡ್ ಮಾಡು. ಹೋಗೋಣ ಅಂದ್ರೆ ಹೋಗೋಣ, ಹೋಗಲೇಬೇಕಾದ ಅವಶ್ಯಕತೆ ಏನಿಲ್ಲ. ಅದು ನಮ್ಮ ಏರಿಯಾದವರು ಕರೆದಿದ್ದಾರೆ. ಸಂತಗಿರಿ ನಗರದಲ್ಲಿ ವುಡ್ಲ್ಯಾಂಡ್ಸ್ ಹೋಟ್ಲ್ ಪಕ್ಕ ಫಂಕ್ಷನ್ನು, ಕನ್ನಡ ರಾಜ್ಯೋತ್ಸವ. ನೋಡಪ್ಪ, ನೀನು ಯೋಚನೆ ಮಾಡಿ ನನಗೆ ಹೇಳು. ಅವನು ನನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ಯಾವ ಲೆವೆಲ್ನಲ್ಲಿ ಮಾತುಕತೆ ನಡೀತಾ ಇದೆ, ಆತ್ಮೀಯತೆ ಇದೆ ಅಲ್ಲಿ,
ಕಮ್ಯಾಂಡಿಂಗ್ ಇದೆಯಾ, ಇಲ್ಲ ಅವರ ಆಳದ ಗುಲಾಮನ ಥರ ನಾನು ಮಾತಾಡ್ತಾ ಇದ್ದೀನ, ಇಲ್ಲ ನನಗೇನೋ ಬಾಸ್ ಥರ ಯಜಮಾನನ ಥರ ನಾನು ಮಾತಾಡ್ತಾ ಇದ್ದೀನ. ಆದರೂ ಏನು ಮಾತಾಡಬೇಕು ಅದು ಮಾತಾಡ್ತಾ ಇದ್ದೀನಿ. ಮಧ್ಯ ಸರ್ ಅಂತ ಇದ್ದೀನಿ ಅವನಿಗೆ. ಯಾಕೆ? ಹೀ ಈಸ್ ಮೈ ಬಾಸ್. ಬಾಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಯಜಮಾನ ಅಲ್ಲ, ಪತ್ರಿಕೆಗೆ ಸಂಬಂಧಪಟ್ಟಂಗೆ ಅವನ ಯಜಮಾನ, ನಾನು ನೌಕರ ಅಲ್ಲಿ. ಇದು ಮಾತುಕತೆ ಬಂತು. ಹೀಗೆ ಅನೇಕ ಜನ ಟೆಸ್ಟ್ ಮಾಡಿದವರು ಇದ್ದಾರೆ. ಆಮೇಲೆ ಅವನೇ ಹೇಳ್ತಾನೆ, ಸಾಕು ಇಟ್ಬಿಡು ಫೋನ್ ಅಂತ. ಹಿಂಗಂದ ಅಂದರೆ ಐ ಆಮ್ ಸ್ಯಾಟಿಸ್ಫೈಡ್. ಅವನಿಗೆ ಭಯ ಜಯರಾಜ್ ಹತ್ರ ಮಾತಾಡೋಕ್ಕೆ. ಅವನು ಒಂದೇ ಮಾತು ಕೇಳ್ತಾನೆ. ಇವನೇನು ಹೇಳ್ತಾನೆ, ಜಯರಾಜ್ ನಿಮ್ಮ ಹತ್ರ ಮಾತಾಡಬೇಕು. ಒಬ್ಬ ಪೊಲೀಸು ಇನ್ನೊಬ್ಬನ ಹತ್ರ, ಒಬ್ಬ ವ್ಯಕ್ತಿ ಇನ್ನೊಬ್ಬ ಪೊಲೀಸ್ ಅಲ್ಲದೇ ಇರೋ ವ್ಯಕ್ತಿ ಹತ್ರ ನೀವು ಮಾತ್ರ ಮಾತಾಡಬೇಕು ಅಂದರೆ ಅವ್ನು ಕೇಳ್ತಾನೆ, ಏನು ವಿಷಯ ಹೇಳಿ ಸರ್, ಸಬ್ಜೆಕ್ಟ್ ಹೇಳಿ. ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಹೇಳಿ. ಇಲ್ಲ ಮಾತಾಡಬೇಕಾಗುತ್ತೆ ಯಾವುದೋ ಒಂದು ಇದು ಕೇಸ್ ಬಗ್ಗೆ. ಇರಿ ನಮ್ಮ ಅಡ್ವೊಕೇಟ್ ಬರ್ತಾರೆ, ಅಡ್ವೊಕೇಟ್ನ ಕೇಳಿ ಹೇಳ್ತೀನಿ ನಾನು, ಹೋಗ್ಬೋದಾ ಬೇಡವಾ ಅಂತ. ಆಮೇಲೆ ಇನ್ನೂ ತುಂಬ ಇದಾದರೆ ನೀವು ನೋಟಿಸ್ ಕಳಿಸಿ ನನಗೆ ರೈಟಿಂಗಲ್ಲಿ. ಪಕ್ಕದಲ್ಲಿ ನಾನೇ ಕೂತಿರ್ತೀನಿ ಜಯರಾಜ್ ಪಕ್ಕ. ನಾನೇ ಹೇಳ್ತೀನಿ ನೋಟಿಸ್ ಕೊಡೋಕ್ಕೆ ಹೇಳಿ. ಯಾರೋ ಮಾತಾಡ್ತಾ ಇದ್ದಾರಲ್ಲಿ, ಹಾಂ ನನ್ನ ಪೇಪರ್ ಎಡಿಟರ್ ಶ್ರೀಧರ್ ಅವರು, ಕೊಡಿ ಅವ್ರ ಕೈನಲ್ಲಿ. ಸರ್ ಯಾಕೆ ಬರಬೇಕು ಅಂತ ನೀವು ಹೇಳಬೇಕು. ಹೇಳಿ, ಏನಾದರೂ ಕ್ರೈಮ್ಗೆ ಸಂಬಂಧಪಟ್ಟಿದ್ದಂಗಾದರೆ ಆ ಕ್ರೈಮ್ ವಿಷಯ ಹೇಳಿ, ಜಯರಾಜನ್ ಕರ್ಕೊಂಡು ನಾನೇ ಬರ್ತೀನಿ. ಅಥವಾ ನೀವು ಲೀಗಲ್ಲಾಗಿ ಬರಬೇಕಂದ್ರೆ ನೀವು ಲೀಗಲಾಗಿ ನೋಟಿಸ್ ಕೊಡಬೇಕಾಗುತ್ತೆ. ಹಾಗೆ ಡೈರೆಕ್ಟಾಗಿ ಹಾಗೆ ಎಲ್ಲ ನೀವು ಯಾರನ್ನಾದ್ರು ಬನ್ನಿ ಅಂತ ಕರೆಯೋಂಗಿಲ್ಲ. ರೀಸನ್ ಕೊಡಬೇಕಾಗುತ್ತೆ. ಆಗಿನ ಕಾಲಕ್ಕೆ ಇನ್ನೂ ಇಲ್ಲ, ಟೆಕ್ನಾಲಜಿ ಇಲ್ಲ, ರೆಕಾರ್ಡಿಂಗ್ ಏನೂ ಇಲ್ಲ, ಲ್ಯಾಂಡ್ಲೈನು. ಹೀಗೆಲ್ಲ ಮಾತಾಡಿದ್ದೀನಿ ನಾನು. ಕೇಳಿ ಇನ್ನೊಂದು ಪಾಯಿಂಟೆಲ್ಲ ಮತ್ತೆ ನಾನು. ಅದೇ ಲಾಸ್ಟ್ ಡೇ ಏನಾಯ್ತು ಸರ್? ಲಾಸ್ಟ್ ಡೇ ಏನಾಯಿತು, ಕೆಲವರೆಲ್ಲ ಈ ಕತೆ ಕಟ್ತಾರೆ ಪತ್ರಿಕೆಯವರು. ನಿಜವಾದ ಹುಲಿ ತಂದುಬಿಟ್ಟಿದ್ದ ಕ್ಯಾನ್ವಾಸ್ಗೆ ಅಂತ. ಹುಲಿ ಸಿಂಬಲ್ ಇತ್ತು, ಸಿಂಬಲ್ ಕೂಡ ಹಾಕಿಲ್ಲ ನಾನಲ್ಲಿ. ಸಿಂಬಲ್ದು ಹುಲಿ ವಾಸ್ ಫೇವರೇಟ್. ಜಯರಾಜ್ ಟೇಬಲ್ ಹಿಂಗೆ ಕೂತ್ಕೊಂಡ್ರೆ, ಜಯರಾಜ್ ಹಿಂಗೆ ಕೂತ್ಕೊಂಡ್ರೆ ಹಿಂದ್ಗಡೆ ದೊಡ್ಡದಾಗ ಒಂದು ಹುಲಿ ಇದೆ. ಕಾಮನ್ ಒಂದು ಇದು, ಅದಕ್ಕೇನು ಹೇಳ್ತೀವಿ, ಪೋಸ್ಟರ್ ಥರ ಬರ್ತಾ ಇತ್ತಲ್ಲ, ದೇವ್ರಿಗೆ ಪೋಸ್ಟರ್ ಬರ್ತಾ, ಒಂದು ಹುಲಿ ಪೋಸ್ಟರ್ ಭಾಳ ಫೇಮಸ್ ಅವಾಗ. ಈ ಹುಲಿ ಗುರುತು ಆತಂದೇವೆ. ಹುಲಿ ಒಳಗಡೆ ಹಿಂದ್ಗಡೆ ಪೋಸ್ಟರ್ ಹಾಕ್ಕೊಂಡು ದೇವರಾಜ್ ಹಿಂಗೆ ಕೂತ್ಕೊಳ್ಳೋದು, ಸಿಂಬಾಲಿಕ್ ಆಗಿ. ಗೋಡೆ ಮೇಲೆ ಹುಲಿ ಭಾವಚಿತ್ರ ಪ್ರತ್ಯಕ್ಷವಾಗಿ ಇನ್ನೊಂದು ಹುಲಿ ಜಯರಾಜ್ ಹೆಸರಿನಲ್ಲಿ ಇಲ್ಲಿ ಕೂತಿದೆ ಅಂತ. ಅದು ನಾವು ಸಾಹಿತಿಗಳ ಕಲ್ಪನೆ. ಆಯಿತು, ಕ್ಯಾನ್ವಸ್ ಎಲ್ಲ ಮುಗಿಸ್ಕೊಂಬಂದರು. 24ನೇ ತಾರೀಕು ಇದು ಎಲೆಕ್ಷನ್ನು. ಜಯರಾಜ್ ಶೂಟೌಟ್ ಆಗಿದ್ದು 21/11/89. 24ನೇ ತಾರೀಕು ಎಲೆಕ್ಷನ್ನು. 22ನೇ ತಾರೀಕು ಸಾಯಂಕಾಲ ಓಪನ್ ಎಲೆಕ್ಷನ್ ಕ್ಯಾನ್ವಾಸು ಲಾಸ್ಟ್ ಬಹಿರಂಗ ಪ್ರಚಾರಕ್ಕೆ. ಅವತ್ತು ಕಡೆಯ ದಿವಸ ಸಾಯಂಕಾಲ 6 ಗಂಟೆಗೆ. ಅಲ್ಲಿವರೆಗೆ ಅವರಿಗೆ ಮೈಸೂರಿನಲ್ಲಿ ಜೈಲಿನಲ್ಲಿ ಇದ್ದಿದ್ದ ಮನುಷ್ಯ, ಯಾವ FIR, ಯಾವ ಚಾರ್ಜ್ ಶೀಟು ಏನು ಅಂತ ಗೊತ್ತಿಲ್ಲ. ನ್ಯಾಯಾಲಯದ ಆದೇಶದ ಮೇರೆಗೆ ಮೈಸೂರು ಜೈಲಿನಲ್ಲಿದ್ದ. ನಮ್ಮ ಸಲಹೆ ಮೇರೆಗೆ ನಮ್ಮ ಅಡ್ವೊಕೇಟು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಬೆಂಗಳೂರು ಹೈಕೋರ್ಟಿಗೆ. ಈ ಥರ ಒಬ್ಬರು ಆರೋಪಿ ಇನ್ನೂ ಅಪರಾಧಿ ಆಗಿಲ್ಲ. ಆರೋಪಿ ಬೇರೆ, ಅಪರಾಧಿ ಬೇರೆ. ಅಪರಾಧಿ ಅಂತ ಹೇಳಿದರೆ ಆರೋಪ ಸಾಬೀತಾಗಿ ಜೈಲಿಗೆ ಹೋದವನಿಗೆ ಅಪರಾಧಿ ಅಂತೀವಿ. ಅಪರಾಧ ಸಾಬೀತಾಗೋವರೆಗೂ ಅವನ ಅಪರಾಧಿ ಅಲ್ಲ, ಆರೋಪಿ ಅಷ್ಟೆ. ಅವನ ಮೇಲೆ ಆರೋಪ ಇದೆ ಅಷ್ಟೇ, ಅದಿನ್ನೂ ಪ್ರೂವ್ ಆಗಿಲ್ಲ. ಹೀಗಾಗಿ ಮೈಸೂರು ಜೈಲಿನಲ್ಲಿ ಆರೋಪಿ ಸ್ಥಾನದಲ್ಲಿರತಕ್ಕಂಥ ನಮ್ಮ ಕಕ್ಷಿದಾರರು ಚುನಾವಣೆಗೆ ನಿಲ್ಲಬೇಕು ಅಂತ ಇದ್ದಾರೆ. ಚುನಾವಣಾ ಆಯೋಗ ಅಥವಾ ಚುನಾವಣಾದ ಕಾನೂನು ಪ್ರಕ್ರಿಯೆಗಳನ್ನ ಎಲ್ಲ ರೀತಿ ಪೂರೈಸೋಕ್ಕೆ ರೆಡಿ ಇದ್ದಾರೆ. ಡೆಪಾಸಿಟ್ ಏನು ಬೇಕು ಕಟ್ತಾರೆ, ಅವರ ವೋಟರ್ ID ಏನು ಬೇಕೋ ಕೊಡ್ತಾರೆ, ಅವರ ಬರ್ತ್ ಪ್ಲೇಸ್ ಕೊಡ್ತಾರೆ. ಆಗಿನ್ನೂ ಈ ಅಸೆಟ್ಸ್ ಘೋಷಣೆ ಬಗ್ಗೆ ಇನ್ನೂ ಬಂದಿರಲಿಲ್ಲ. ಆಗ ಈ ಆಸ್ತಿಗಳ ಘೋಷಣೆ ಮಾಡಬೇಕು. ಆಮೇಲೆ ನಿಮ್ಮ ಅಕೌಂಟ್ಸ್ ಎಲ್ಲೆಲ್ಲಿದೆ ಬ್ಯಾಂಕಲ್ಲಿ ಅದೆಲ್ಲ ಘೋಷಣೆ ಮಾಡಬೇಕು. ಇನ್ನೊಂದು ಫ್ಯಾಮಿಲಿದೆಲ್ಲ ಅಸೆಟ್ಸ್ ಎಲ್ಲ ಘೋಷಣೆ ಮಾಡಬೇಕು. ಆಮೇಲೆ ನಿಮ್ಮ ಮೇಲೆ ಎಷ್ಟು ಕ್ರೈಮ್ ಇದೆ, ಎಷ್ಟು ಕೊಲೆ ಕೇಸಲ್ಲಿದೆ, ಯಾವ ಕಳ್ತನದ ಕೇಸ್ ಇದೆ, ಆಮೇಲೆ ಹಿಂದೆ ಯಾವ್ದಾದ್ರು ಪ್ರಕರಣದಲ್ಲಿ ಆರೋಪ ಸಾಬೀತಾಗಿ ಶಿಕ್ಷೆ ಅನುಭವಿಸಿದ್ರ, ಅದೆಲ್ಲ ಈಗ ಬಂದಿದೆ. ಅವಾಗ ಅದೆಲ್ಲ ಇರಲಿಲ್ಲ. ಆದರೂ ಕೂಡ ಚುನಾವಣಾ ಕಮಿಷನ್, ಎಲೆಕ್ಷನ್ ಕಮಿಷನ್ ಏನೇನು ಆದೇಶ ಇದೆ, ಎಲೆಕ್ಷನ್ ಆ್ಯಕ್ಟ್ನಲ್ಲಿ ಕಾಯ್ದೆ ಏನೇನಿದೆ ಅದರ ಬಗ್ಗೆ ಕ್ರಮಬದ್ಧವಾಗಿ ಪಾಲಿಸೋದಕ್ಕೆ ಅವ್ರು ರೆಡಿಯಾಗಿದ್ದಾರೆ. ಅದರ ಬಗ್ಗೆ ಒಂದು ಅಫಿಡೇವಿಟ್ ಸಲ್ಲಿಸ್ತೀವಿ. ಈಗ ಯಾವುದೋ ಒಂದು ಪ್ರಕರಣದಲ್ಲಿ ಆ ಪ್ರಕರಣ ಯಾವುದು ಅಂತೇಳಿ ಕೊಡ್ತಾರೆ. ಇಂಥ ಪ್ರಕರಣದಲ್ಲಿ ಈ ಒಂದು ಚಾರ್ಜ್ ಶೀಟ್ ಮೇಲೆ FIR ಮೇಲೆ ಅವ್ರನ್ನ ನ್ಯಾಯಾಂಗ ಕಸ್ಟಡಿ ಕೊಡಲಾಗಿದೆ. ಇಟ್ ಇಸ್ ಎ ಜುಡಿಷಿಯಲ್ ಕಸ್ಟಡಿ. ಶಿ ಈಸ್ ನಾಟ್ ಇನ್ ದ ಕಂಟ್ರೋಲ್ ಆಫ್ ದ ಪೊಲೀಸ್. ಶಿ ಈಸ್ ನಾಟ್ ಇನ್ ದ ಕಂಟ್ರೋಲ್ ಆಫ್ ದ ಗೌರ್ನಮೆಂಟ್. He is not in control of anybody else other than he is a judicial custody. He is in the control of this honorable court.
ಜುಡಿಷಿಯಲ್ ಕಸ್ಟಡಿ ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲೇ ಇದ್ದಂಗೆ, ಯಾರ ಮಾತು ಕೇಳೋಂಗಿಲ್ಲ ಅವರು. ನ್ಯಾಯಾಧೀಶರು ಯಾರನ್ನ ನೋಡ್ರಿ ಇವರಿಗೆ 15 ದಿವಸ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀವಿ, ಅವರಿಗೆ ನ್ಯಾಯಾಧೀಶರು ಮಾತ್ರ ಫೈನಲ್. ಯಾವ ಪೊಲೀಸ್ ಕಮಿಷನರು, ಇನ್ನೊಬ್ಬ ಕೋರ್ಟು ಕೂಡ, ಲಾಯರು, ಜಡ್ಜ್ ಕೂಡ ಎಂಟ್ರ್ ಆಗೋಂಗಿಲ್ಲ. ಇವರು ಎಲೆಕ್ಷನ್ ನಿಲ್ತಾ ಇದ್ದಾರೆ. 24ನೇ ತಾರೀಕು ಎಲೆಕ್ಷನ್ ಇದೆ. ಇವತ್ತಿಗೆ ಸುಮಾರು ಒಂದು 20 ದಿವಸ ಎಲೆಕ್ಷನ್ ಇದೆ. 15ನೇ ತಾರೀಕು ಅಂತ ಇಟ್ಕೊಳ್ಳಿ. 15ನೇ ತಾರೀಕು 10ನೇ ತಾರೀಕೆ ಇಟ್ಕೊಳ್ಳಿ. 10ನೇ ತಾರೀಕೆ ಇಟ್ಕೊಳ್ಳಿ. ಇವತ್ತು ಒಂದು ಅಪ್ಲಿಕೇಶನ್ ನಾನು ಹಾಕ್ತಾಯಿದ್ದೀನಿ. ಇವ್ರಿಗೆ ಇಂಥ ಸೆಕ್ಷನ್ ಪ್ರಕಾರ, ಇಂಥ ಅವರ ಹಕ್ಕುಗಳ ಮತ್ತು ಕಾಯ್ದೆ ಪ್ರಕಾರ ಇವರಿಗೆ ಕ್ಯಾನ್ವಾಸ್ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಇವ್ರಿಗೆ ಜಾಮೀನು ಕೊಡಬೇಕು ಅಂತ ಒಬ್ಬ ವಕೀಲ, ನನ್ನಂಥ ವಕೀಲ ಒಂದು ಅಪ್ಲಿಕೇಶನ್ ಹಾಕ್ತಾನೆ ನ್ಯಾಯಾಲಯದ ಮುಂದೆ. ನ್ಯಾಯಾಲಯ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೇಳುತ್ತೆ, ಸರ್ ಕಾನೂನಲ್ಲಿ ಅವಕಾಶ ಇದೆ ಸ್ವಾಮಿ, ಆದರೆ ಕೆಲವು ನಿಬಂಧನೆಗಳನ್ನ ಹಾಕಿ ಜಾಮೀನು ಕೊಡಬೇಕು. ತಿರ್ಗಾ ಈ ಲಾಯರ್ನ ಕೇಳ್ತಾರೆ, ಎಷ್ಟು ದಿವಸ ಬೇಕಾಗುತ್ತೆ ರೀ ಜಾಮೀನು ನಿಮಗೆ? ಸರ್ ನಮ್ಮ ನಿಯಮದ ಪ್ರಕಾರ 24ನೇ ತಾರೀಕು ಎಲೆಕ್ಷನು ಅಂತ ಹೇಳಿದ್ರೆ 23ನೇ ತಾರೀಕು ರಾತ್ರಿಯೇ ಅವರು ಜೈಲಿಗೆ ವಾಪಸ್ ಆಗಬೇಕು. ನಾಳೆ ಎಲೆಕ್ಷನ್ ಅನ್ಬೇಕಾದ್ರೆ ಎಲೆಕ್ಷನ್ ಟೈಮಲ್ಲಿ ಆರೋಪಿ ಇರೋಂಗಿಲ್ಲ ಅಲ್ಲಿ. ಯಾಕೆಂತೇಳಿ ಮಾಮೂಲಿ ಅಭ್ಯರ್ಥಿ ಅಲ್ಲ ಇವರು. ಇವರಾಗಲೇ ಆರೋಪಿ ಸ್ಥಾನದಲ್ಲಿ ಇದ್ದು ವಿಶೇಷ ಜಾಮೀನು, ಅದು ಸ್ಪೆಷಲ್ ಬೇಲ್ ಸೋ ಸೆಕ್ಷನ್ ಇಲ್ಲ ರೀ. ಅವ್ರು ಇರ್ಬೋದು, ಇಲ್ಲ ಇದು ಗೌರ್ಮೆಂಟ್ ಲಾಯರ್ ಆರ್ಗ್ಯೂ ಮಾಡ್ತಾನೆ, ಇಲ್ಲ ಇವ್ರಿಗೆ ಪ್ರಾಣಕ್ಕೆ ಅಪಾಯ ಇದೆ, ಇವ್ರಿಗೆ ಬೇಲ್ ಕೊಡೋದೇ ಬೇಡ ಅಂತ ಗೌರ್ಮೆಂಟ್ ಅಡ್ವೊಕೇಟ್ ಮಾಡ್ತಾನೆ. ಇವ್ರ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಜಯರಾಜ್ ವಿರೋಧಿಯಾಗಿ ಸರ್ಕಾರ ಇಲ್ಲ, ಸರ್ಕಾರ ಜಯರಾಜ್ ಪರ ಇದೆ. ಇವರು ಮಾಡಿದ ಆರೋಪಗಳಿಗೆ ಸರ್ಕಾರ ಇವ್ರನ್ನ ಅರೆಸ್ಟ್ ಮಾಡಿದೆ, ಜೈಲಿಗೆ ಕಳಿಸಿದೆ. ಆದರೆ ಈ ಎಲೆಕ್ಷನ್ನಲ್ಲಿ ಬೇಲ್ ಕೊಡಬೇಡಿ, ಇವರಿಗೆ ಪ್ರಾಣಕ್ಕೆ ಅಪಾಯ ಇದೆ, ಇವರಿಗೆ ವಿರೋಧಿಗಳು ತುಂಬ ಜನ ಇದ್ದಾರೆ, ಇವರ ಹಿತರಕ್ಷಣೆಗಾಗಿ. ಆಗ ಜಯರಾಜ್ ಕಡೆ ವಕೀಲರು ಹೇಳ್ತಾರೆ, ಅದಕ್ಕೆ ಯಾವ ಅಪಾಯನೂ ಬೇಡ, ನಿಮಗೆ ಕಾನೂನಲ್ಲಿ ಅವಕಾಶ ಇದ್ದರೆ ಒಂದು 4 ಜನ ಗನ್ಮ್ಯಾನ್ಗಳನ್ನ ಕೊಡಿ 2 ದಿವಸದ ಮಟ್ಟಿಗೆ, ಅಥವಾ ನೀವು ಎಷ್ಟು ದಿವಸ ಬೇಲ್ ಕೊಡ್ತೀರಿ, ಜಾಮೀನು ಕೊಡ್ತೀರಿ, ಆ ಜಾಮೀನು ಅವಧಿಗೆ ಕೊಡಿ ಅಂತ. ಅದಕ್ಕೆ ಜಯರಾಜ್ ಪರ ವಕೀಲರೇ ಹೇಳ್ತಾರೆ, ನಮಗೆ ಪೊಲೀಸ್ ಅವಶ್ಯಕತೆ ಏನೂ ಇಲ್ಲ, ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಅಂತ. ಆದರೂ ಕೂಡ 4 ಜನ ಗನ್ಮ್ಯಾನ್ಗಳನ್ನ ಕೊಡ್ತಾರೆ.